ಅಧ್ಯಾಯ 51 ಗುರುಕೃಪೆಯಿಂದ ರೋಗಹರಣ. ಶ್ರೀ ಗುರುಭ್ಯೋ ನಮಃ. ಶ್ರೀ ಭಗವಾನ್ ಶ್ರೀಕೃಷ್ಣನಂತೆ ಬಾಬಾ ಗೀತೆಯಂತಹ ಅಮೃತವಾಣಿಯನ್ನು ಬೋಧಿಸುತ್ತಾ ಭಕ್ತರ ಪಾಲಿಗೆ ಕಾಮಧೇನುವಾಗಿದ್ದಾರೆ. ಸರ್ವಶಕ್ತರಾದ ಬಾಬಾ ಅವರು ಭಕ್ತರ ಕಡೆಗೆ ನೋಡಿ ಕರುಣೆ ತೋರಿಸಿ ಅವರನ್ನು ಭವಬಂಧನದಿಂದ ಪಾರುಗಾಣಿಸುತ್ತಾರೆ. ಶ್ರೀ ಸಾಯಿ ಸಚ್ಚರಿತೆಯ ಶ್ರವಣದಿಂದ ಸುಖ ಶಾಂತಿಗಳು ಮಾನವನಿಗೆ ದೊರೆಯುತ್ತವೆ. ಇದನ್ನು ಶ್ರವಣ ಮಾಡುವವರು, ಕೀರ್ತನ ಮಾಡುವವರು ಸದ್ಗುರು ಸಮರ್ಥರ ಕೃಪೆಗೆ ಪಾತ್ರರಾಗುತ್ತಾರೆ. ಕಾಕಾ ಸಾಹೇಬ ದೀಕ್ಷಿತರು ಮುಂಬಯಿ ನಗರದಲ್ಲಿ ಕಾನೂನು ವ್ಯಾಸಂಗ ಮಾಡುತ್ತಿದ್ದರು. ವಿದ್ಯಾಭ್ಯಾಸದ ನಂತರ ತಮ್ಮದೇ ಆದ ಸೋಲಿಸಿಟರ್ ಸಂಸ್ಥೆಯೊಂದನ್ನು ಆರಂಭಿಸಿದರು. ಅವರಿಗೆ ಬಾಬಾ ಅವರ ಶಕ್ತಿಯ ಪರಿಚಯವೇ ಇರಲಿಲ್ಲ. ನಾನಾ ಸಾಹೇಬ ಚಂದೋರಕರ ಅವರ ಮೂಲಕ ಬಾಬಾ ಅವರ ಪರಿಚಯ ಅವರಿಗಾಯಿತು. ಕಾಕಾ ಸಾಹೇಬ ದೀಕ್ಷಿತರು 1909ರಲ್ಲಿ ತಾವು ಲಂಡನ್ನಿನಲ್ಲಿ ರೈಲು ಹತ್ತುವಾಗ ಕಾಲಿನ ಅಪಘಾತ ಸಂಭವಿಸಿತೆಂದು, ಅದು ಯಾವ ವೈದ್ಯರ ಔಷಧಿಯಿಂದಲೂ ಗುಣವಾಗಲಿಲ್ಲವೆಂದು ನಾನಾ ಸಾಹೇಬರಿಗೆ ತಿಳಿಸಿದರು. ಕಾಕಾ ಸಾಹೇಬರು ತಾವು ಬಾಬಾ ಅವರ ದರ್ಶನ ಮಾಡಲು ಆಸಕ್ತಿ ಮತ್ತು ಉತ್ಸಾಹ ತೋರಿದರು. ಸಾಯಿ ಅವರನ್ನು, ನನ್ನ ಭಕ್ತರು ಎಷ್ಟೇ ದೂರವಿರಲಿ ಅವರನ್ನು ಹುಡುಗರು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ಎಳೆಯುತ್ತೇನೆ ಎಂದು ಭಕ್ತರಿಗೆ ಭರವಸೆ ನೀಡಿದ್ದಾರೆ. ಕಾಕಾ ಸಾಹೇಬರಿಗೆ ಶಿರ್ಡಿಗೆ ಆದಷ್ಟು ಬೇಗ ಹೋಗಬೇಕೆಂಬ ಆಸೆ ಹೆಚ್ಚಾಯಿತು. ಕೋಪರಗಾವ್ನಲ್ಲಿ ಅವರ ಪುತ್ರ ಅಧಿಕಾರಿಯಾಗಿದ್ದರು. ಕಾಕಾ ಸಾಹೇಬರು ನಾನಾ ಸಾಹೇಬರೊಡನೆ ಶಿರ್ಡಿ ತಲುಪಿದರು. ಬಾಬಾ ನಿಮ್ಮನ್ನೇ ಎದುರು ನೋಡುತ್ತಿದ್ದೆ ಎಂದರು. ಇದಾದ ನಂತರ ಕೆಲ ಕಾಲ ನಂತರ ಕಾಕಾ ಅನೇಕ ವರ್ಷ ಬಾಬಾ ಅವರ ಸನ್ನಿಧಿಯಲ್ಲಿಯೇ ಇದ್ದರು. 1929 ಜುಲೈ 5ನೇ ತಾರೀಕು ಕಾಕಾ ಅವರು ಹೇಮದಾಪಂಥರೊಡನೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಅವರ ಭುಜದ ಮೇಲೆ ತಲೆ ಇಟ್ಟು ಇಹಲೋಕ ತ್ಯಜಿಸಿದರು ಎಂಬಲ್ಲಿಗೆ 51ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 52 ಎಲ್ಲಾ ಸಂತರು ಒಂದೇ. ಶ್ರೀ ಗುರುಭ್ಯೋ ನಮಃ. ಗೋದಾವರಿ ತೀರದ ರಾಜಮಹೇಂದ್ರಿಯದಲ್ಲಿ ವಾಸುದೇವಾನಂದ ಸರಸ್ವತಿ, ಟೇಂಬೆ ಸ್ವಾಮೀಜಿ ಎಂಬ ದತ್ತಾತ್ರೇಯ ಪೀಠದ ಗುರುಗಳಿದ್ದರು. ಇವರು ಮಹಾಯೋಗಿಗಳು, ದತ್ತಾತ್ರೇಯ ಉಪಾಸಕರೂ ಆಗಿದ್ದರು. ಒಮ್ಮೆ ನಾಂದೇಡದ ವಕೀಲ ಪುಂಡಲೀಕ ರಾಯರು ಅವರನ್ನು ಕಾಣಲು ರಾಜಮಹೇಂದ್ರಿಗೆ ಹೋದರು. ಸಂದರ್ಶನದ ವೇಳೆ ನಡೆದ ಸಂಭಾಷಣೆಯಲ್ಲಿ ಶ್ರೀ ಬಾಬಾ ಅವರ ವಿಷಯವೂ ಬಂದಿತು. ಆಗ ಸಾಯಿ ಅವರ ಹೆಸರನ್ನು ಕೇಳಿದ ಕೂಡಲೇ ಸ್ವಾಮೀಜಿಯವರು ತೆಂಗಿನಕಾಯಿಯೊಂದನ್ನು ತೆಗೆದುಕೊಂಡು, ಇದನ್ನು ನನ್ನ ಸಹೋದರ ಸಾಯಿಬಾಬಾ ಅವರಿಗೆ ಶಿರ್ಡಿಗೆ ಹೋದಾಗ ಅರ್ಪಿಸಿ ನನ್ನ ಪ್ರೀತಿಯ ನಮನಗಳನ್ನು ತಿಳಿಸಿ ಎಂದು ಅಲ್ಲಿಯೇ ನಮಸ್ಕರಿಸಿದರು. ಟೇಂಬೆ ಸ್ವಾಮಿ ಸಹ ಬಾಬಾ ಅವರಂತೆಯೇ ಸದಾ ಧ್ವನಿಯನ್ನು ಊರಿಸುತ್ತಿದ್ದರು. ಅವರಿಗೂ ಬಾಬಾ ಅವರಿಗೂ ತುಂಬಾ ಸಾಮ್ಯವಿತ್ತು. ಪುಂಡಲೀಕರಾಯರು 1 ತಿಂಗಳ ನಂತರ ತಮ್ಮ ಮಿತ್ರರೊಡನೆ ತೆಂಗಿನಕಾಯಿ ತೆಗೆದುಕೊಂಡು ಶಿರ್ಡಿಗೆ ಬಂದರು. ಮನಮಾಡದಲ್ಲಿ ಇಳಿದಾಗ ಅವರಿಗೆ ಬಾಯಾರಿಕೆಯಾಯಿತು. ಬರೀ ಹೊಟ್ಟೆಯಲ್ಲಿ ನೀರು ಕುಡಿಯಬಾರದೆಂದು ಅವಲಕ್ಕಿ, ತೆಂಗಿನಕಾಯಿ ತುರಿ ತಿಂದು ನೀರು ಕುಡಿದರು. ಈ ತೆಂಗಿನಕಾಯಿ ಟೇಂಬೆ ಸ್ವಾಮಿಯವರು ಬಾಬಾ ಅವರಿಗೆ ಕೊಟ್ಟಿದ್ದಾಗಿತ್ತು. ಮಸೀದಿ ತಲುಪಿದ ತಕ್ಷಣ ಬಾಬಾ ಪುಂಡಲೀಕರಾಯರನ್ನು ಕುರಿತು, ನನ್ನ ಸೋದರನಿಂದ ತಂದ ವಸ್ತು ಕೊಡು ಎಂದು ನೇರವಾಗಿ ಕೇಳಿಬಿಟ್ಟರು. ಪುಂಡಲೀಕರಾಯರು ಬಾಬಾ ಅವರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ಅವರಲ್ಲಿ ಕ್ಷಮೆ ಬೇಡಿದರು. ಅದಕ್ಕೆ ಬದಲಾಗಿ ಇನ್ನೊಂದು ತೆಂಗಿನಕಾಯಿ ಕೊಡುತ್ತೇನೆ ಎಂದರು. ಆ ತೆಂಗಿನಕಾಯಿಯ ಬೆಲೆ ಸಾಮಾನ್ಯವಾದದ್ದಲ್ಲ, ಅದರ ಬೆಲೆ ಯಾವುದಕ್ಕೂ ಸಮನಾದುದಲ್ಲ. ಆದರೆ ನಿಮ್ಮಿಂದ ಈ ತಪ್ಪಾಗಿದೆ, ಚಿಂತಿಸಿ ಫಲವಿಲ್ಲ. ಅಹಂ ಭಾವವನ್ನು ತ್ಯಜಿಸು, ನಿನ್ನ ಆಧ್ಯಾತ್ಮಿಕ ಪ್ರಗತಿ ತ್ವರಿತಗೊಳ್ಳುತ್ತದೆ ಎಂದು ಆಶೀರ್ವದಿಸಿದರು. ಬಾಳಾರಾಮ್ ದುರಂದರ ಅವರು ಮುಂಬಯಿ ಹೈಕೋರ್ಟಿನ ವಕೀಲರು. ಅವರು ತುಂಬಾ ಧಾರ್ಮಿಕ ಸ್ವಭಾವ. ಅವರು ಲೇಖಕರೂ ಹೌದು. ವಿಠಲನ ಪರಮ ಭಕ್ತರಾದ ಅವರಿಗೆ 1912ರ ಸುಮಾರಿನಲ್ಲಿ ಬಾಬಾ ಅವರ ಪರಿಚಯವಾಯಿತು. ಇದಕ್ಕೆ ಮುಂಚೆ ಅವರ ಸೋದರರು ಶಿರ್ಡಿಗೆ ಭೇಟಿ ನೀಡಿದ್ದರು. ಈ ಸಲ ದುರಂದರ ಸೋದರರು ಬಾಬಾ ಅವರಿಗೆ ನಮಸ್ಕರಿಸಿದಾಗ ಅವರು ಇಂದಿನ 60 ಜನ್ಮಗಳಿಂದ ಪರಿಚಿತರು ಎಂದರು. ಬಾಬಾ ಅವರ ಕಾಲೊತ್ತುತ್ತಾ ಬಾಳಾರಾಮರು ಕುಳಿತರು. ಆಗ ಹುಕ್ಕಾ ಸೇದು ಎಂದರು. ಅವರಿಗೆ ಅಭ್ಯಾಸವಿರಲಿಲ್ಲ. ಒಂದು ಬಾರಿ ನಮ್ರತೆಯಿಂದ ಸೇದಿ ಕಳುಹಿಸಿದರು. ಇದರಿಂದ ಅವರ ದಮ್ಮು ರೋಗ ನಿವಾರಣೆಯಾಯಿತು. ಬಾಬಾ ಮಹಾಸಮಾಧಿಯ ನಂತರ ಮತ್ತೆ ಅವರಿಗೆ ಕೆಮ್ಮು ಬಂದಿತು. ದುರಂದರ ಸಹೋದರರು ಶಿರ್ಡಿಯ ಸಮಾರಂಭಗಳಲ್ಲಿ ಭಾಗವಹಿಸಿ ಬಾಬಾ ಅವರಲ್ಲಿ ತಮ್ಮ ಇಷ್ಟ ದೈವ ಪಾಂಡುರಂಗನನ್ನು ಕಂಡರೆಂಬಲ್ಲಿಗೆ 52ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.
ಅಧ್ಯಾಯ 53 ಮಂಗಳ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಸಕಲ ಚರಾಚರ ವಸ್ತುಗಳಲ್ಲಿಯೂ ವ್ಯಾಪ್ತರಾದ ಶ್ರೀ ಸಾಯಿನಾಥರಿಗೆ ಅನಂತಾನಂತ ಪ್ರಣಾಮಗಳು. ಸಕಲ ಭೂತಗಳಲ್ಲಿ ದಯಾಪರರು, ರಕ್ಷಕರು, ಎಲ್ಲ ಕಡೆ ವ್ಯಾಪಿಸಿರುವವರು ಆದ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥರನ್ನು ಆಶ್ರಯಿಸೋಣ. ಬಾಬಾ ಅವರನ್ನೇ ಏಕಾಗ್ರ ಚಿತ್ರದಿಂದ ಸ್ಮರಿಸಿ ಧ್ಯಾನಿಸಿದರೆ, ಶರಣು ಹೊಂದಿದರೆ ನಮ್ಮ ಎಲ್ಲ ಅಭೀಷ್ಟಗಳು ನೆರವೇರುತ್ತವೆ. ಬಾಬಾ ಅವರು ನಮ್ಮ ಜೀವನದ ಗುರಿಯನ್ನು ತಲುಪಲು ಕೈಹಿಡಿದು ಮುನ್ನಡೆಸುವರು. ಮೋಹ ಎಂಬ ಅಲೆಗಳು ಈ ಭವಸಾಗರದಲ್ಲಿ ಆಗಾಗ ತಲೆ ಎತ್ತುತ್ತಿರುತ್ತವೆ. ಇವು ನಮ್ಮ ಕೆಟ್ಟ ಆಲೋಚನೆ ಎಂಬ ದಡಕ್ಕೆ ಬಡಿದು ಮನಸ್ಥೈರ್ಯದ ಮರಗಳನ್ನು ಉರುಳಿಸುತ್ತಿವೆ. ಇದರಿಂದ ನಮ್ಮ ಧೈರ್ಯ ಕುಂದುತ್ತದೆ. ಅಹಂಭಾವ ಎಂಬ ಬಿರುಗಾಳಿ ಬೀಸಿ ಸಾಗರವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಕೋಪ, ಆಸೆ, ಅಸೂಯೆಗಳೆಂಬ ಮೊಸಳೆಗಳು ಇಲ್ಲಿ ಭದ್ರವಾಗಿ ವಾಸ ಮಾಡುತ್ತವೆ. ಸುಳಿಗಳ ರೂಪದಲ್ಲಿ ನಾನು, ನನ್ನದು ಎಂಬ ಅಹಂಭಾವ ಹಾಗೂ ಸಂದೇಹವು ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ದ್ವೇಷ, ನಿಂದನೆಗಳೆಂಬ ಮೀನುಗಳು ಅಲ್ಲಿ ಜಲಕ್ರೀಡೆಯಾಡುತ್ತಿರುತ್ತವೆ. ಈ ಭಯಂಕರವಾದ ಭವಸಾಗರವನ್ನು ದಾಟಲು ಸದ್ಗುರು ಶ್ರೀ ಸಾಯಿನಾಥರು ನಮಗೆ ದೋಣಿಯಂತೆ ಸಹಾಯ ಮಾಡುತ್ತಾರೆ. ಆಗ ಭಕ್ತರಿಗೆ ಯಾವ ಆತಂಕ, ಭಯ, ಭೀತಿಗಳು ಇರುವುದಿಲ್ಲ. ನಾವು ಸಾಯಿ ಚರಣಾರವಿಂದಗಳಿಗೆ ನಮಿಸಿ, ಹೇ ಗುರುದೇವ, ಇತರ ವಿಷಯಗಳಲ್ಲಿ ನಮ್ಮ ಮನಸ್ಸು ಅರಿಯದೆ ನಿಮ್ಮ ಚರಣಕಮಲಗಳಲ್ಲಿ ಲೀನವಾಗಲಿ. ನಿಮ್ಮ ಅಗಾಧ ಲೀಲೆಗಳನ್ನು ಪ್ರತಿಯೊಬ್ಬರು ಪ್ರತಿದಿನ ಪಾರಾಯಣ ಮಾಡಲಿ. ಹೇ ಶ್ರೀ ಸಾಯಿನಾಥ, ನಿಮ್ಮ ದಿವ್ಯ ಚರಿತ್ರೆಯನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಪಠಿಸುವರೋ ಅವರು ಎಂದಿಗೂ ಕ್ಲೇಶ, ತಾಪತ್ರಯ, ಸಂಕಷ್ಟಗಳನ್ನು ಎದುರಿಸುವುದಿಲ್ಲ. ಅವರ ಮನೆಯಲ್ಲಿ ಯಾವ ದಾರಿದ್ರ್ಯ, ಹಸಿವು, ವೇದನೆಗಳಿರುವುದಿಲ್ಲ. ಶ್ರೀ ಸಾಯಿ ಭಕ್ತರಿಗೆ ಸದಾ ಬೆಂಗಾವಲಾಗಿರುವ ಸದ್ಗುರು ಶ್ರೀ ಸಾಯಿನಾಥರು ಎಂತಹ ಕಷ್ಟವನ್ನು ಬೇಕಾದರೂ ಕ್ಷಣಾರ್ಧದಲ್ಲಿ ಪಾರು ಮಾಡುತ್ತಾರೆ. ಶ್ರೀ ಸಾಯಿನಾಥರು ಭಕ್ತರಿಂದ ಬೇಡುವುದು ಶ್ರದ್ಧೆ ಹಾಗೂ ಸಹನೆ. ಇವೇ ಬದುಕಿನ ಅಮೂಲ್ಯ ದಕ್ಷಿಣೆಗಳು. ಪತ್ರ, ಪುಷ್ಪ, ಫಲ, ನೀರು, ಯಾರಿಗೆ ಯಾವುದು ಶಕ್ತವೋ ಅದನ್ನು ಭಕ್ತಿಯಿಂದ ಬಾಬಾ ಅವರಿಗರ್ಪಿಸಿದರೆ ಅವರು ಅನಂತ ಫಲಗಳನ್ನು ನಮಗೆ ಕರುಣಿಸಿ ಇಹ ಪರಗಳಲ್ಲಿ ಶಾಂತಿ, ಸೌಖ್ಯಗಳನ್ನು ನೀಡುತ್ತಾರೆ. ಶ್ರೀ ಸಾಯಿ ಅವರನ್ನು ನಂಬಿದರೆ ತಾಯಿಯಂತೆ ಕರುಣಾಮಯಿಯಾಗಿ ಭಕ್ತರನ್ನು ಮಡಿಲ ಮಕ್ಕಳಂತೆ ಕಾಪಾಡುತ್ತಾರೆ ಎಂಬಲ್ಲಿಗೆ 53ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 54 ಫಲಶ್ರುತಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರ ಪವಿತ್ರ ಕಥಾಮೃತವನ್ನು ಭಕ್ತರೆಲ್ಲ ನಮ್ಮ ಕಿವಿಗಳಿಂದ ಆಸ್ವಾದಿಸಿ ಧನ್ಯರಾಗೋಣ. ಪವಿತ್ರವಾದ ಗೋದಾವರಿ ಜಲದಲ್ಲಿ ಸ್ನಾನ ಮಾಡಿ ಶಿರ್ಡಿ ಕ್ಷೇತ್ರದಲ್ಲಿರುವ ಸದ್ಗುರು ಸಮರ್ಥ ಶ್ರೀ ಸಾಯಿನಾಥರ ಸಮಾಧಿ ದರ್ಶನ ಮಾಡಿ ಈ ಸಚ್ಚರಿತೆಯನ್ನು ಪಾರಾಯಣ ಮಾಡಬೇಕು. ಶ್ರವಣ ಮಾಡಿದರೂ ಸಾಕು, ಫಲ ಸಿಗುತ್ತದೆ. ಪ್ರಾತಃ ಕಾಲದಲ್ಲಿ ಶುಚಿರ್ಭೂತರಾಗಿ ಪ್ರೇಮ, ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಶ್ರೀ ಸಾಯಿ ಚರಿತ್ರೆಯನ್ನು ಪಾರಾಯಣ ಮಾಡಿದರೆ ನಮ್ಮ ಸಂಕಟಗಳು ದೂರವಾಗುತ್ತವೆ. ಬಡವರಿಗೆ ಕ್ರಮೇಣ ಧನ ದೊರೆತು ಸಂತೃಪ್ತಿಯಿಂದ ಬಾಳುವಂತಾಗುತ್ತದೆ. ಪ್ರಾಮಾಣಿಕವಾದ ವ್ಯಾಪಾರ ವ್ಯವಹಾರಗಳಲ್ಲಿ ಪೂರ್ಣ ಯಶಸ್ಸು ಸಿಗುತ್ತದೆ. ಭಕ್ತಿಗೆ ಯೋಗ್ಯವಾದ ಫಲ ದೊರೆಯುತ್ತದೆ. ಆದ್ದರಿಂದ ಶ್ರೀ ಸಾಯಿ ಸಚ್ಚರಿತೆಯ ಪಾರಾಯಣ ಮಾಡಿದರೆ ಶ್ರೀ ಸಾಯಿ ಸಮರ್ಥರು ಪ್ರಸನ್ನರಾಗಿ ದಾರಿದ್ರ್ಯ, ಅಜ್ಞಾನಗಳನ್ನು ತೊಲಗಿಸಿ ಜ್ಞಾನ ಹಾಗೂ ಧನ ಸಂಪಾದನೆಗೆ ದಾರಿಯಾಗುತ್ತಾರೆ. ಪ್ರತಿದಿನ ಈ ಗ್ರಂಥದ ಒಂದು ಅಧ್ಯಾಯವನ್ನು ಪಠಿಸಿದರೆ ಸಾಕು, ಅಮಿತವಾದ ಸುಖ ದೊರೆಯುತ್ತದೆ. ಗುರು ಪೌರ್ಣಿಮಾ, ಶ್ರೀ ಕೃಷ್ಣಾಷ್ಟಮಿ, ಶ್ರೀ ರಾಮನವಮಿ ಹಾಗೂ ವಿಜಯದಶಮಿಗಳಂದು ಶ್ರೀ ಸಾಯಿ ಚರಿತ್ರೆಯನ್ನು ಮನೆಯಲ್ಲಿ ಪಠಿಸಿದರೆ ಶುಭ. ಶ್ರವಣ, ಮನನ, ಕೀರ್ತನ, ಪಾದ ಸೇವನೆ, ಅರ್ಚನ, ವಂದನೆ, ಸತ್ಯ, ಆತ್ಮನಿವೇದನೆ, ಸ್ಮರಣೆಗಳೆಂಬ ನವವಿಧ ಭಕ್ತಿಯಿಂದ ಮೋಕ್ಷವನ್ನು ಬಯಸಿದರೆ ಶ್ರೀ ಸದ್ಗುರು ಸಾಯಿನಾಥರು ಅದನ್ನು ನಮಗೆ ಕರುಣಿಸುತ್ತಾರೆ. ಗುರುಗಳು ತಾಯಿ ತಂದೆಗಿಂತ ಮಿಗಿಲಾದವರು. ತಾಯಿಯ ಗರ್ಭದಲ್ಲಿ 9 ತಿಂಗಳು ಮಾತ್ರ ನಮ್ಮನ್ನು ಕಾಪಾಡಬಲ್ಲಳು. ಗುರುಗಳು ನಮ್ಮನ್ನು ಹೊರಗಿನಿಂದ ಸದಾ ಕಾಪಾಡುತ್ತಾರೆ. ತಂದೆ ಕ್ಷಣಿಕ ವಸ್ತುಗಳನ್ನು ನೀಡಬಹುದು, ಗುರುಗಳು ಅಕ್ಷಯ ಸತ್ಯವನ್ನೇ ನಮಗೆ ಅನುಗ್ರಹಿಸುತ್ತಾರೆ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಇದೇ ಗುರುಗಳ ಮಹಾಮಂತ್ರ. ಸದಾ ಇದನ್ನು ಜಪಿಸುವವರಿಗೆ ಯಾವ ಗ್ರಹ ಪೀಡೆಯೂ ಇರುವುದಿಲ್ಲ, ಸಾಂಸಾರಿಕ ತಾಪಗಳೂ ಇಲ್ಲ, ಯಾವ ಸಂಕಟವೂ ಇವರನ್ನು ತಟ್ಟಲಾರವು. ಸಾಯಿ ಸಮರ್ಥರ ಪ್ರಾರ್ಥನೆಯನ್ನು ಮನಸಾ ಮಾಡುತ್ತಾ ಅವರನ್ನು ಬಾಬಾ ವಾಚಕರಿಗೂ ಭಕ್ತರಿಗೂ ನಿಮ್ಮ ಪಾದಗಳಲ್ಲಿ ನಿರಂತರ ಭಕ್ತಿ ಅಂಕುರವಾಗಲಿ. ನಿಮ್ಮ ದಿವ್ಯ ಸುಂದರ ರೂಪ ನಮ್ಮ ಹೃದಯಗಳಲ್ಲಿ ನೆಲೆಸಲಿ. ಸಕಲ ಚರಾಚರಗಳಲ್ಲಿ ನಾವು ನಿಮ್ಮನ್ನೇ ಕಾಣುವಂತಾಗಲಿ ಎಂದು ಭಕ್ತಿಯಿಂದ ಬೇಡೋಣ. ಸದಾ ಬೇವಿನ ವೃಕ್ಷದಡಿ ಆಸೀನರಾಗಿ ಅದು ಕಹಿಯಾದರೂ ಅಮೃತ ಸಮಾನವೆನಿಸುವ ಪರಮಾತ್ಮ ಸ್ವರೂಪವಾದ ಶ್ರೀ ಸಾಯಿನಾಥರನ್ನು ನಮಸ್ಕರಿಸೋಣ. ಹೀಗೆ ಶ್ರೀ ಸಾಯಿನಾಥರನ್ನು ಭಕ್ತಿಯಿಂದ ನಮಸ್ಕರಿಸಿ ಅವರ ಅಂತರಂಗ ಭಕ್ತರಾದ ಹೇಮದ ಪಂತರನ್ನು ಸ್ಮರಿಸಿ
ಅವರಿಂದ ಮೂಲ ಮರಾಠಿಯಲ್ಲಿ ಶ್ರೀ ಸಾಯಿ ಅವರೇ ಬರೆಸಿದ ಶ್ರೀ ಸಾಯಿ ಸಚ್ಚರಿತೆಯ ಕನ್ನಡ ಸಂಗ್ರಹವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀ ಸಾಯಿನಾಥರ ಕೃಪಾಶೀರ್ವಾದಗಳು ನಮಗೆ ಸದಾ ಬೆಂಗಾವಲಾಗಿರಲಿ ಎಂದು ಪ್ರಾರ್ಥಿಸಿ ಧನ್ಯರಾಗೋಣ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 54ನೇ ಅಧ್ಯಾಯ ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.